स्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ಊರ್ಬಾಗಿಲು ಆಂಜನೇಯ ಸ್ವಾಮಿ ಅಶ್ವತ್ಥಕಟ್ಟೆಯನ್ನು ಅಕ್ಟೋಬರ್ 27ನೇ ತಾರೀಕು ತುಂಬಾ ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ದಿನ ನಮ್ಮ ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರು, ಬೈರೇಗೌಡರು ಮತ್ತೆ ಟೌನಿನ ಎಲ್ಲ ಮುಖಂಡರು ಆಗಮಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಈಗ 48 ದಿನ ಮಂಡಲ ಪೂಜೆ ಇವತ್ತು ಮುಕ್ತಾಯವಾಯಿತು. ಇವತ್ತು ವಿಶೇಷವಾಗಿ ನಮ್ಮ ಬೈರೇಗೌಡರು ಆಗಮಿಸಿದ್ರು ಮತ್ತು ಟೌನಿನ ಎಲ್ಲ ಮುಖಂಡರು, ಓಂ ಶಕ್ತಿ ಗೆಳೆಯರ ಬಳಗದ ಎಲ್ಲ ಯುವಕರು ಸತತವಾಗಿ ಸುಮಾರು ಒಂದು 3-4 ತಿಂಗಳಿಂದ ನಮ್ಮ ರವಿ, ಶ್ರೀನಿವಾಸು, ಜನಿ, ಸುಮಾರು ಜನ ಹುಡುಗರು, ಓಂ ಶಕ್ತಿ, ವೆಂಕಟೇಶು, ಮಂಜುನಾಥ್ ಅವರು ಮತ್ತೆ ಇಲ್ಲೊಬ್ಬ ಯಜಮಾನ್ರವ್ರೆ ಮುರಳಿ ಎಲ್ಲರೂ ಸಹ ನರಸಿಂಹಣ್ಣವ್ರು ಎಲ್ಲ ತುಂಬಾ ವಿಜೃಂಭಣೆಯಿಂದ ಮತ್ತೆ ನಮ್ಮ ಅಶೋಕು ಇಲ್ಲಿರ್ತಕ್ಕಂಥ ಎಲ್ಲ ಓಂ ಶಕ್ತಿ ಗೆಳೆಯರ ಬಳಗದ ಯುವಕರು ಎಲ್ಲರೂ ತುಂಬಾ ಕಷ್ಟ ಬಿದ್ದು ಒಂದು 4 ತಿಂಗಳಿಂದ ಇದನ್ನು ಪ್ರಾರಂಭ ಮಾಡಿದಾಗಿಂದ ಇಲ್ಲೇ ಇದ್ದು ಮಂಡಲ ಪೂಜೆಗಳೆಲ್ಲ ಮುಗಿಸ್ಕೊಂಡು ಇವತ್ತು ಕೊನೆ ಪೂಜೆ. ಇವತ್ತು 48 ದಿನಗಳು ಈ ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಟೌನಿನ ಮುಖಂಡರಾದಂಥ ಬಿ ವಿ ಬೈರೇಗೌಡರು ಆಗಮಿಸಿದ್ರು. ಎಲ್ಲ ನಮ್ಮ ಹೊಸಕೋಟೆ ತಾಲೂಕಿಗೆ ಮತ್ತೆ ನಮ್ಮ ನಾಡಿಗೆ ಒಳ್ಳೇದಾಗ್ಲಿ ಅಂತೇಳಿ ನಾವು ಅಶ್ವತ್ಥಕಟ್ಟೆ ಜೀರ್ಣೋದ್ಧಾನವನ್ನು ಶ್ರೀಮತಿ ಸಾದಮ್ಮ ಎಚ್.ಎಸ್. ಮುನಿಯಪ್ಪನವರ ಕುಟುಂಬದಿಂದ ನಾವು ಮಾಡಿ ಇವತ್ತು ಪೂಜಾ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ಎಲ್ಲ ನಮ್ಮ ಟೌನಿನ ಮತ್ತು ಎಲ್ರಿಗೂ ಇಡೀ ಸರ್ವೇ ಜನ ಸುಖಿನ ಭವಂತ ಎಲ್ರಿಗೂ ಒಳ್ಳೇದಾಗ್ಲಿ. ಇದನ್ನ ನಾವು ಪ್ರಮುಖವಾಗಿ ಮಾಡಲು ಕಾರಣಕರ್ತರು ನಮ್ಮ ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಅವ್ರ ಮಾರ್ಗದರ್ಶನದಲ್ಲಿ ಮತ್ತೆ ನಮ್ಮ ಬೈರೇಗೌಡರ ಮಾರ್ಗದರ್ಶನದಲ್ಲಿ ನಾವು ಹೊಸಕೋಟೆ ಟೌನ್ ನಲ್ಲಿ ತುಂಬಾ ಅದ್ಭುತವಾಗಿ ಅಶ್ವತ್ಥಕಟ್ಟೆಯನ್ನ ನಾವು ತುಂಬಾ ಚೆನ್ನಾಗಿ ಮಾಡಿಸಿದ್ವಿ. ಅದೇ ರೀತಿಯಾಗಿ ಎಲ್ಲ ನಮ್ಮ ಇಡೀ ಹೊಸಕೋಟೆ ಟೌನಿನ ಪಾರ್ವತಿಪುರ, ಗೌತಮ್ ಕಾಲೇಜ್ ಎಲ್ಲ ಟೌನಿನ ಜನತೆಗೆ ದೇವರು ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಮತ್ತೆ ನಮ್ಮ ಪಾರ್ವತಿಪುರದ ಯುವ ಮುಖಂಡನಾದಂತ ಮುರಳಿ ಅವ್ರನ್ನ ಈ ನಾವು ಅಶ್ವತ್ಥಕಟ್ಟೆ ಪೂಜೆ ಮಾಡೋ ಸಮಯದಲ್ಲಿ ಅವ್ನು ಕರ್ಕೊಂಡೋಗಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಚುನಾವಣೆಗೆ ನಿಲ್ಸಿದ್ವಿ. ಬಹುಮತಗಳಿಂದ ಅವನು ಜಯಶೀಲರಾಗಿದ್ದಾರೆ. ಮುರಳಿ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತೇವೆ. ಮತ್ತೆ ಓಂ ಶಕ್ತಿ ಗೆಳೆಯರ ಬಳಗದ ಎಲ್ಲಾ ಯುವಕರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ. ಇದವ್ರು ಬಂದು ನಮ್ಮನ್ನು ಕೇಳ್ಕೊಂಡ್ರು, ಅಣ್ಣ ಟೈಲ್ಸ್ ಗ್ರಾನೈಟ್ ಹಾಕ್ಸ್ಬೇಕು ಅಂತೇಳಿ ನಾವೆಲ್ಲ ಸೇರ್ಕೊಂಡು ನಾವು ಗ್ರಾನೈಟ್ ಸಹ ಹಾಕ್ಸಿದ್ವಿ. ಮತ್ತೆ ಇಲ್ಲಿ ಓಂ ಶಕ್ತಿ ದೇವಸ್ಥಾನ ಮತ್ತೆ ಹಳೇದಾಗಿತ್ತು, ಸುಮಾರು ಒಂದು 20-30 ವರ್ಷ ಆಗಿತ್ತು. ಆ ದೇವಾಲಯವನ್ನು ಸಹ ನಾವೀಗ ನಮ್ಮ ಜನಪ್ರಿಯ ಶಾಸಕರಾದಂತಹ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಈಗ ಪಾಯ ಆಗಿದೆ. ಇಷ್ಟರಲ್ಲೇ ಒಂದು 2 ತಿಂಗಳಲ್ಲಿ ದೇವಾಲಯ ಸಹ ಸಂಪೂರ್ಣ ಆಗ್ತೈತೆ ಅಂತ ಹೇಳ್ತಾ ಎಲ್ರಿಗೂ ನಾನು ಶುಭ ಕೋರ್ತೇನೆ. ನಡೆದಂತಹ ಅಶ್ವತ್ಥಕಟ್ಟೆಯ ಜೀರ್ಣೋದ್ಧಾರವನ್ನು ನಮ್ಮ ಸನ್ಮಾನ್ಯ ಶ್ರೀ
ಶಾಸಕರಾದಂತಹ ಶರತಣ್ಣವರ ಸಮ್ಮುಖದಲ್ಲಿ ಹಾಗೂ ಭೈರಣ್ಣವರ ಸಮ್ಮುಖದಲ್ಲಿ ಹಾಗೆ ನಮ್ಮ ಸುಬ್ಬಣ್ಣವರ ಕುಟುಂಬದ ಸಮ್ಮುಖದಲ್ಲಿ ನೆರವೇರಿಸಿ ಈ ದಿನ 48 ದಿವಸ ಮುಕ್ತಾಯವಾಗಿರುತ್ತದೆ. ಈ ಪೂಜೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ನಮ್ಮ ಓಂ ಶಕ್ತಿ ಉಗ್ರ ಬಳಗದ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ನಮ್ಮ ಪಾರ್ವತಿಪುರದಲ್ಲಿ ಪ್ರತಿಯೊಂದು ಕೆಲಸನೂ ಅಷ್ಟೇ, ಏನು ನಮ್ಮ ಶಾಸಕರ ಹತ್ರ ಬಳಿ ಹೋಗಿ ಕೇಳಿದಾಗ ಅವರು ಧಾರಾಳವಾಗಿ ನಮಗೆ ಎಲ್ಲ ಕೆಲಸಗಳನ್ನು ಸಹ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಮಲ್ಲಮ್ಮ ದೇವಸ್ಥಾನಕ್ಕೆ ಗ್ರಾನೈಟ್ ಕೇಳಿದ್ರಿ, ಅದನ್ನು ಸಹ ನಮಗೆ ದಾನವಾಗಿ ನೀಡಿರ್ತಾರೆ. ಹಾಗೆ ನಮ್ಮ ಸುಬ್ಬಣ್ಣವ್ರು ಹೇಳ್ದಂಗೆ ನಮಗೆ ಓಂಶಕ್ತಿ ದೇವಾಲ ತುಂಬ ಪುರಾತನವಾಗಿತ್ತು. ಅದಕ್ಕೋಸ್ಕರ ಶಿಥಿಲವಾದ ಕಾರಣ ನಾವು ಸುಬ್ಬಣ್ಣವರ ಸಮ್ಮುಖದಲ್ಲಿ ನಮ್ಮ ಶಾಸಕರ ಹತ್ರ ಹೀಗೆ ದೇವಸ್ಥಾನ ಸ್ವಲ್ಪ ಶಿಥಿಲವಾಗಿದೆ ಅಂತ ಹೇಳಿದ್ದಕ್ಕೆ ಎಲ್ಲ ನಮಗೆ ಪೂರ್ತಿ ಡೆಮಾಲೇಷನ್ ಮಾಡಿಕೊಟ್ರು. ಪಾಯ ಆಗಿ ಈಗ ಬೆಡ್ ಲೆವೆಲ್ ಬಂದಿದೆ. ಅದಕ್ಕೋಸ್ಕರ ನಮ್ಮ ಶಾಸಕರಿಗೂ ಹಾಗೂ ನಮ್ಮ ಭೈರಣ್ಣನಿಗೂ ಹಾಗೂ ನಮ್ಮ ಸುಬ್ಬಣ್ಣರ ಕುಟುಂಬಕ್ಕೂ ನಾವು ಧನ್ಯವಾದಗಳನ್ನು ತಿಳಿಸುತ್ತಾ, ಏನು ಈ ಕಾರ್ಯದಲ್ಲಿ ನಮಗೆ ಸಹಕರಿಸಿದಂತಹ ನಮ್ಮ ಪಾರ್ವತಿಪುರದ ಹಿರಿಯರು ಹಾಗೂ ಮಹಿಳೆಯರು ಹಾಗೂ ನಮ್ಮ ಓಂಶಕ್ತಿ ಉಗ್ರಬಳದ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಗೆ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಇಂದ ಇದು ಆಯ್ಕೆ ಮಾಡಿದ ನಮ್ಮ ಶರತಣ್ಣನ್ಗೆ, ಭೈರಣ್ಣನ್ಗೆ ಮತ್ತೆ ಸುಬ್ಬಣ್ಣನ್ಗೆ ಮತ್ತೆ ನನ್ಗೆ ಓಟ್ ಹಾಕಿ ಸೇರಿದವರಿಗೆ ಎಲ್ಲರಿಗೂ ಅಭಿನಂದನೆ ತಿಳಿಸ್ತೀನಿ.